ಪತ್ರಿಕೆಯ ವರದಿ ಓದುಗರನ್ನ ಕ್ಷಣ ಮಾತ್ರದಲ್ಲಿ ಸೆಳೆಯುವ ಚುರುಕಿನೊಂದಿಗೆ ಚುಟುಕಾಗಿ ಸ್ಫುಟವಾಗಿದ್ದರೆ ಹೆಚ್ಚು ಜನರನ್ನ ತಲುಪಲು ಸಾಧ್ಯ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಯಲ್ಲಾಪುರ ಪಟ್ಟಣದ ಸವಣಗೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ವನಮಹೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕಾ ರಂಗದ ಪವಿತ್ರತೆ ಹಿಂದಿನಂತೆ ಉಳಿದಿಲ್ಲ. ಹಿಂದಿನಂತೆ ರಾಜಕೀಯ ಮೌಲ್ಯವೂ ಈಗಿಲ್ಲ. ವ್ಯಕ್ತಿಯ ವೈಯಕ್ತಿಕ ತೇಜೋವಧಿಗೆ ಇಳಿದ್ರೆ ಪತ್ರಿಕೆಗಳು ಉಳಿಯಲಾರವು, ಉದ್ಧಾರವೂ ಆಗಲಾರದು. ಪತ್ರಿಕೆಗಳ ಟೀಕೆ ಸಾಮಾಜಿಕ ಆಗಿ ಸ್ವೀಕಾರಾರ್ಹವಾಗಿರಬೇಕು. ನೀವೆಷ್ಟು ಪ್ರಾಮಾಣಿಕರು, ನೀವೆಷ್ಟು ಸತ್ಯದಿಂದ ಬೈತೀವಿ, ಇದೊಂದೇ ಪ್ರಜಾಪ್ರಭುತ್ವ ಅಂಕ ಆಗೋದಕ್ಕೆ ಸಾಧ್ಯ ಇಲ್ಲ. ಇದರ ತುದಿ ಎಷ್ಟು ಹಾಳಾಗಿದೆ ಅಂತಂದ್ರೆ ಈ ಬೆಂಗಳೂರಿನಂತ ಮಾಧ್ಯಮ ಕ್ಷೇತ್ರವನ್ನ ಸ್ವಲ್ಪ ನಾವು ಗಮನಿಸಿದ್ರೆ ಕಟು ಸತ್ಯ ಜನಪ್ರಿಯ ಆಗದೇನೂ ಇರಬಹುದು, ಆದರೆ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತೆ ಹೇಳುವುದಂತೂ ಸತ್ಯ. ಆ ಕಾಲಘಟ್ಟಕ್ಕೆ ಇವತ್ತು ನಾವು ಹೋಗಿದ್ದೇವೆ. ಒಂದು ಕಾಲಕ್ಕೆ ಪತ್ರಿಕೆಗಳ ಅಧಿಕಾರಿಗಳ ಬಗ್ಗೆ ಏನಾದರೂ ಒಂದು ಲೇಖನಗಳು ಬಂದರೆ ನಡೀತಕ್ಕಂಥ ಕಾಲ ಇತ್ತು. ಅಧಿಕಾರಿ CM ಇಬ್ರಾಹಿಂನಂತವರು ಒಲೆಕ್ಸು ಅಂತ ಹಗರಣದಲ್ಲಿ ರಾಜೀನಾಮೆನೇ ಕೊಟ್ಟು ಹೋಗ್ಬೇಕಂತ ಇವತ್ತು ಅನಿವಾರ್ಯತೆ ಪರಿಸ್ಥಿತಿ. ಅಧ್ಯಕ್ಷತೆ ವಹಿಸಿದ್ದ ಸಂಘದ ತಾಲೂಕಾಧ್ಯಕ್ಷ ಸುಬ್ರಾಯ ಗಾಂವ್ಕರ್ ಮಾತನಾಡಿ, ಪತ್ರಕರ್ತರಿಗೆ ದೊರೆಯುವ ಸಾಮಾಜಿಕ ಮನ್ನಣೆಯನ್ನ ದುರುಪಯೋಗಪಡಿಸಿಕೊಂಡವರು ಕೆಲವರಿದ್ದಾರೆ. ಸಾಮಾಜಿಕ ಧ್ವನಿಯಾಗಬೇಕಾದವರು ತಮ್ಮ ಸ್ವಾರ್ಥಕ್ಕಾಗಿ ವ್ಯವಸ್ಥೆಯ ಕುಲಗೆಡಿಸುವ ಪ್ರವೃತ್ತಿ ಹೊಂದಿದ ಅಂತವರಿಗೆ ಸಮಾಜವೇ ಎಚ್ಚೆತ್ತು ಪಾಠ ಕಲಿಸಬೇಕು ಎಂದು. ಯಾವುದೇ ರೀತಿಯ ವೈರುಧ್ಯವಾದಂತಹ ವರದಿಗಳನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ. ನಿಜವಾದ ವರದಿಗಳನ್ನೇ ಮಾಡಬೇಕಾಗ್ತದೆ. ಅದಕ್ಕೆ ಮಾಹಿತಿಗಳನ್ನು ಅಷ್ಟೇ ಸ್ಪಷ್ಟವಾಗಿ ತಗೊಳ್ಬೇಕು. ಹೆಚ್ಚು ಕಡಿಮೆ ಪತ್ರಿಕೆಗಳು ಎಲ್ಲ ರೀತಿಯಿಂದ ಸಮರ್ಪಕವಾದ ಮಾಹಿತಿಯನ್ನು ತಗೊಂಡು ವರದಿ ಮಾಡುವುದು ವಾಡಿಕೆ. ತಪ್ಪಿದಲ್ಲಿ ಅದನ್ನು ಸಮಾಜವೂ ಸ್ವೀಕರಿಸುವುದಿಲ್ಲ, ಯಾವುದೂ ಕೂಡ ಕ್ಷಮಿಸುವುದಿಲ್ಲ. ಹಾಗಾಗಿ ಪತ್ರಕರ್ತನಾದವನಿಗೆ ಇರುವ ಜವಾಬ್ದಾರಿಯನ್ನು ನಾವು ಹೊರತು ಮುನ್ನಡೆಯುವುದು ಬಹಳ ದೊಡ್ಡ ಸವಾಲಿನ ಪ್ರಶ್ನೆ ಆಗಿದೆ. ಅದನ್ನು ನಿರ್ವಹಿಸುವಂತಹ ಒಂದು ಸಂಘಟನೆ ಮೂಲಕ ಏನು ಆಗಬೇಕು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇನ್ನೊಂದು ವಿಷಯ ಅಂತಂದ್ರೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಾಲಯಗಳು ಬೇಕು. ಇವತ್ತು ಅದರ ಕಷ್ಟ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಸ್ಥಳದ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಅರಿವಿದೆ. ಎಲ್ಲಿ ನೋಡಿದ್ರು ನಾವು ಅರಣ್ಯದಲ್ಲೂ ಸುತ್ತಕೊಂಡಿದ್ದೇವೆ. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಕಾರ್ಯಾಲಯಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಒಂದು ಕೆಲಸ ನಮ್ಮ ಹೆಬ್ಬಾರಿ ಶಿರ್ಸಿ ಸಂಘ ಇದಕ್ಕೆ ಪತ್ರಿಕಾ ಭವನಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಇರುವುದು ಅವರಿಗೆ ಮುಂಡಗೋಡು ಮತ್ತೆ ಯಲ್ಲಾಪುರ, ಅದಕ್ಕೂ ಮಾಡ್ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಹಿರಿಯ ಪತ್ರಕರ್ತರಾದ ನರಸಿಂಹ ಸಾತೋಡಿ, KS ಭಟ್ ಅನಗೋಡ, ನಾಗೇಂದ್ರ ಯಲ್ಲಾಪುರ ಅವರನ್ನ ಸನ್ಮಾನಿಸಲಾಯಿತು. ಸಂಕಲ್ಪ ಅಧ್ಯಕ್ಷ ಪ್ರಮೋದ್ ಹೆಗಡೆ ಅಭಿನಂದನಾ ನುಡಿಗಳನ್ನ ಆಡಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಅಡಿ, ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಶೇಷಗಿರಿ ಪ್ರಭು, BEO ರೇಖಾ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಹೊಸ್ಕೇರಿ, SDMC ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್, ಉಪಾಧ್ಯಕ್ಷೆ ಶಿಲ್ಪಾ ನಾಯ್ಕ್, ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪ್ರಭಾವತಿ